ಅನ್ನ ಸಾಂಬಾರು ತರಕಾರಿ ಎಲ್ಲ ತಿನ್ಬೇಕು. ನಾನ್ ತಿನ್ಲಿಲ್ಲ ಅಂದ್ರೆ ನೀವಾಗ ಇನ್ನೊಂದ್ ಸ್ವಲ್ಪ ಹಾಕ್ಲಾ? ನನಗೆ ಬೇಡ. ಅಪ್ಪ ಇದ್ಯಾವ ಫಿಶು? ಇದು ಅಮ್ಮ ತಂದಿದ್ದ ಫಿಶ್ ಅಲ್ವಾ? ಸೂಪರ್ ಆಗಿದೆ ಅಲ್ವಾ? ನನಗ್ ಬರ್ಡೇ ಗಿಫ್ಟ್ ಕೊಟ್ಟಿದ್ರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಇದ್ಯಾಕೆ ಅರ್ಧ ಪೇಂಟ್ ಮಾಡಿದ್ದೀರಾ? ಸುಮ್ನೆ. ಅಮ್ಮ ನೀ ನನಗೆ ಡಾಲ್ ತರದ್ ಮಾಡ್ತಾ ಅಲ್ವಾ? ಮಗಳೇ, ನಿನ್ಗೆ ಇನ್ನೊಂದ್ ಸ್ವಲ್ಪ ಬಡಿಸ್ಲಾ? ಅದನ್ನು ತಿಂದು ಮುಗಿಸ್ಲಿ ಅವಳು, ಆಮೇಲೆ ಬೇಕಿದ್ರೆ ಹಾಕಿ. ಮಕ್ಕಳ ಜೊತೆ ಯಾಕೇನು ಮಾತಾಡ್ತಿಲ್ಲ? ಕೇಳಿಸ್ತಿಲ್ವಾ? ನಾನು ನಿನ್ನೆ ಭಯಂಕರವಾದ ತೋಪಿನ ಕನ್ಸ್ಕೊಂಡೆ. ನಾನು ಅಲ್ಲಿಗೆ ಹೋಗ್ಬೇಕು. ನನ್ನ ಕನ್ಸಲ್ಲಿ ಬಂದಿತ್ತು, ರಜಾ ಇದ್ದಾಗ ಹೋಗೋಣ. ಇವಾಗ ಎಕ್ಸಾಮ್ ಇದೆಯಲ್ಲ, ಅದು ಮುಗಿಲಿ ಅಲ್ವಾ? ಅಮ್ಮ ಗುರುವಕ್ಕ ಅವ್ ಕನ್ಸಲ್ ಬರೋದು ಅಷ್ಟೊಳ್ಳೆ ಶಕುನ ಅಲ್ಲಪ್ಪ. ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳ್ಬೇಡ. ಹೋಗ್ತೀರಾ ನೀವು? ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ತಮಾಷೆಗೆ ಹೆದರ್ಕೊಂಡ್ರ? ಅವಾಗವಾಗ ಹೆದರ್ಸ್ತಿರ್ಬೇಕು. ಊಟ ಮಾಡಿ. ನಮಗ್ ಲೇಟ್ ಆಗಿದ್ದ ಅಮ್ಮ ಇಂದಾನೆ. ಇರು. ಯಾಕೆ ಮೇಡಮ್, ಯಾಕೆ ಇಷ್ಟೊಂದು ಹಾರ ನೋಡಿತಾ ಇದ್ದೀರಾ? ಏನ್ ತೊಂದ್ರೆ ಆಯ್ತು? ನಾನು ಸೈಡಲ್ಲಿ ತಾನೇ ಗಾಡಿ ಹಾಕಿರೋದು, ಅದಕ್ಕೆ ಯಾಕೆ ಇಷ್ಟು ಹಾರ ನೋಡಿತಾ ಇದ್ದೀರಾ? ಏನ್ ಗುರಾಯಿಸ್ತಾ ಇದ್ದೀರಾ? ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಿಸ್. ಏನು? ಏನಿಲ್ಲ, ವಿಶ್ ಮಾಡಿದೆ ಅಷ್ಟೇ. ಇದನ್ನ ಸರಿ ಮಾಡಬಾರ್ದಾ? ಅದನ್ನ ಟೈಟಾಗಿ ನಿಲ್ಸಿ, ಸರಿ ಹೋಗುತ್ತೆ. ನೀವು ನನಗೆ ಹೇಳ್ಕೊಡ್ಬೇಡಿ. ಅಲ್ಲ, ಈ ಕ್ಲೀನಿಂಗ್ ಕೆಲಸ ಮಾಡಿದ್ರೆ ಸಾಕಾ? ಇದನ್ನು ಸ್ವಲ್ಪ ನೋಡ್ಕೋಬೇಕು ತಾನೆ? ಆರ್ದ್ರ, ಏನಾಯ್ತು? ತುಂಬಾ ಅಪ್ಸೆಟ್ ಆಗಿ ಕಾಣಿಸ್ತಿದ್ಯಾ? ನನ್ನ ಮುಖದಲ್ಲಿ ಏನಾದ್ರೂ ಕೊರತೆ ಇದೆಯಾ? ನೀನೇನೋ ಆತಂಕದಲ್ಲಿದ್ಯಾ ಅನ್ಸುತ್ತೆ. ಅಳ್ಬೇಡ್ವೆ, ಎಲ್ರೂ ನೋಡ್ತಿದ್ದಾರೆ, ಒಂಥರ ಅನ್ಸುತ್ತೆ. ನಾನ್ ಸುಮ್ನೆ ಕ್ಯಾಶುಯಲ್ ಆಗಿ ಕೇಳ್ದೆ ಅಷ್ಟೇ. ನೀನಂತೂ ದಿನ ದಿನಕ್ಕೂ ಸುಂದರವಾಗಿ ಕಾಣಿಸ್ತಿದ್ಯಾ. ಬೇರೆಯವರೆಲ್ಲ ಅಸೂಯೆ ಪಡೋ ಹಾಗೆ. ಬಾ ಹೋಗೋಣ. ಇಲ್ಲಿ ನೋಡು ಆರ್ದ್ರ, ಟೀ ಕುಡಿ. ಏನಾಯ್ತು ನಿನ್ಗೆ? ಆರಾಮಾಗಿರ್ಬಾರ್ದಾ? ನಾನು ರಜಾ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂಥರ ತಲೆನೋವು. ಒಳ್ಳೆ ಐಡಿಯಾ. ನನಗೂ ಹಾಗೆ ಅನ್ನಿಸ್ತಿದೆ, ತುಂಬಾ ಸುಸ್ತಾಗ್ತಾ ಇದೆ. ನೀನ್ ಹೋಗು, ನಾನು ಸರ್ಗೆ ಇನ್ಫಾರ್ಮ್ ಮಾಡ್ತೀನಿ.
Is everything okay with you? ಯಾ ಓಕೆ A coffee? ಬೇಡ ಐ ಆಮ್ ಫೈನ್. Okay, let me know if you need something. ಯಾ ಥ್ಯಾಂಕ್ ಯು. And about the report yesterday? ಸರ್ 1 ಸೆಕೆಂಡ್. Sure, carry on. ಥ್ಯಾಂಕ್ ಯು. ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಅಮ್ಮ ಪ್ಲೀಸ್ ಏನಾದರೂ ಮಾತಾಡು. ಎಸ್ ಸಲ ಕಾಲ್ ಮಾಡ್ತಾನೆ ಇದ್ದೀನಿ. ಅಮ್ಮ, ದಿಸ್ ಇಸ್ ನಾಟ್ ಫೈನ್, ಓಕೆ? ಅಂಥದ್ದು ನಾನು ಏನು ಮಾಡಿದ್ದೀನಿ? ಆರ್ ಇಸ್ ಇಟ್ ಅಬೌಟ್ ಗೌತಮ್? ಆಹಾ, ತಾವ್ ಇಲ್ಲಿ ನಿಂತಿದ್ದೀರಾ? ರಾಯ್ ಜೊತೆ ಏನ್ ಸಮಸ್ಯೆ ನಿನಗೆ? ಅಕ್ಕ ಸಾರಿ ಅಕ್ಕ, ಅದನ್ನ ಬಿಟ್ಬಿಡಿ. ಪರವಾಗಿಲ್ಲ ಬಿಡಿಮ್ಮ. ನಾನು ಹೊರಡ್ಲಾ? ಡ್ರಾಪ್ ಮಾಡ್ಲಾ? ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಕೆಲಸ ಇದೆ. ಹಾಂ. ಮಗಳೇ, ನೀನ್ ಬೇಗ ಬಂದ್ಯಾ? ಇದೇನು ಇವಳು ಕೂದಲೆಲ್ಲ ಬಿಚ್ಕೊಂಡು? ಹಾಂ, ಕೂದಲು ಕತ್ತರಿಸ್ಬಿಟ್ಯಾ? ಯಾಕಿಷ್ಟು ಕೂದಲು? ಅಯ್ಯೋ ದೇವ್ರೇ, ನಿಮ್ ಕೂದಲು ಕಟ್ ಮಾಡ್ಲಾ? ಕೊಡಿಲಿ. ಒಳ್ಳೆ ಹುಚ್ಚಿ ತರ ಆಡ್ತಿದ್ಯಲ್ಲ. ನಾನ್ ನೋಡ್ದಾಗ ಕೂದ್ಲು ಕತ್ತರಿಸ್ತಾ ಇದ್ಲು. ನಾನ್ ಕೇಳಕ್ ಹೋಗಿದ್ದಕ್ಕೆ ನನ್ ಕೂದ್ಲು ಕತ್ತರ್ಸಕ್ ಬಂದ್ಲು. ಅವ್ರ ಕೂದಲು ಅವ್ರು ಕತ್ತರಿಸ್ಕೋತಾರೆ. ನಿನಗೆ ಯಾಕೆ ಬೇಕು? ದೊಡ್ಡವ್ರ ವಿಷಯ ಅಲ್ಲ. ಅವಳಿಗೆ ಏನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೆನ್ಸ್ಕೊಂಡ್ರೆ ಯಾಕೋ ಸಮಾಧಾನನೇ ಇಲ್ಲ. ಒಂದು ಬಾವಿ ಇದೆ. ಆ ಬಾವಿ ಯಾವತ್ತೂ ಒಣಗದೇ ಇಲ್ಲ. ಎಲ್ರೂ ಹೇಳ್ತಾರೆ ಅಲ್ಲಿ ಒಬ್ರು ತಾತ ವಾಸ ಆಗಿರ್ತಾರೆ ಅಂತ. ಆ ಬಾವಿ ಹತ್ರ ಯಾರನ್ನೂ ಬಿಡೋದಿಲ್ವಂತೆ. ಹೌದು, ನಮ್ಮ ಅಜ್ಜಿಗೂ ಏನೋ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಸ್ ಲೈಕ್? ಯಾ, ನಮ್ಮಮ್ಮ ಅವರಮ್ಮ. ಯಾವ ಥರ ಪ್ರಾಬ್ಲಮ್? ಫಾರ್ ಎಕ್ಸಾಂಪಲ್, ನಮ್ಮ ಅಜ್ಜಿ ಅವ್ರ ಕನಸಿಂದ ಯಾವಾಗ ಎದ್ದೇಳ್ತಾರೋ ಆಗ ನಮ್ನೆಲ್ಲಾರನ್ನೂ ಎದುರಿಸೇ ಹೇಳೋದವ್ರು. ಅದು ತುಂಬಾ ಪವರ್ಫುಲ್, ಲೈಕ್ ಎ ಸೂಪರ್ ನೋವಾ. ಅವಳು ನೋಡಿದ್ರೆ ಎಲ್ರೂ ಎದ್ರುಕೊಂಡು ಓಡೋಗ್ಬಿಡೋರು. ಅಜ್ಜಿಗೆ ತುಂಬಾ ವಯಸ್ಸಾಗಿರುತ್ತಲ್ವಾ, ಮತ್ತೆ ಅವರಿಂದ ಯಾಕೆ ಭಯ ಪಟ್ಕೊಳ್ಳೋದು? ನಮ್ಗೇನು ಗೊತ್ತಿರುತ್ತೆ ನಮ್ಮ ಅಜ್ಜಿ ನಮಗಿಂತ ಫಾಸ್ಟಾಗಿ ಓಡಲ್ಲ ಅಂತ.
ಅವಳು ಬೆಕ್ಕ ತರ ಬಚ್ಚಿಟ್ಕೊಂಡು ಓಡೋಗ್ತಾಳೆ. ಹಂಗೆ ಸಡನ್ ಆಗಿ ನಮ್ನ ಹಿಡ್ಕೊಂಡೇ ಬಿಡ್ತಾಳೆ. ನಿಂದಳ್ಳ ಹೋಗ, ಸುಳ್ಳು ಸ್ಟೋರೀಸ್ ಹೇಳಿ ಎದುರಿಸ್ತೀಯ. ಬರ್ರ ಹೋಗೋಣ. ಎಲ್ರು ಎದ್ರಕೊಂಬಿಟ್ರು.